ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಕಡೆ ನೋಡಿದ್ರೆ ಸಾಹಿತ್ಯ ನನಗೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ರಲ್ರಿ. ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆಗೆ ನೀವಿದ್ರಿ, ಅವಾಗಾದರೂ ಹೇಳೋದು ಇತ್ತಲ್ಲ, ನೀವು ಯಾಕೆ ನನ್ನ ಹತ್ರ ಏನೂ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸಾಹಿತ್ಯ ಕರುಣನ ಕೇಳ್ತಾ ಇರ್ತಾನೆ. ಕರುಣ ಹೇಳ್ತಾ ಇರ್ತಾನೆ, ನಾನು ಮಾಡಿದ ತಪ್ಪಿನ ಮುಂದೆ ನಿಮ್ದು ಯಾವ ತಪ್ಪೂ ಅಲ್ಲ ರೀ, ನಾನು ನಿಮ್ಮ ಮದುವೆ ನಿಲ್ಲಿಸಿದ್ನಲ್ಲ, ಅದಕ್ಕೆ ನಾನೇ ನಿಮ್ಮನ್ನು ಮದುವೆ ಆಗಿದ್ದು, ಮತ್ತು ನಿಮ್ಮ ಅಪ್ಪ ಕೂಡ ಮದುವೆ ಆಗಿ ನಿಮ್ಮ ಮಗಳ ಜೀವನ ಸರಿ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ನಿಮ್ಮ ಅಪ್ಪಗ ಒಂದು ಮಾತು ಕೊಟ್ಟಿರೋದ್ರಿಂದ ನೀವೇನೇ ಮಾಡಿದ್ರು ಸುಮ್ಮನೆ ಇದ್ದೀರಿ ನಾನು ಅಂತ ಹೇಳ್ಬಿಟ್ಟು ಕರುಣ ಹೇಳ್ತಾ ಇರ್ತಾನೆ. ಸಾಹಿತ್ಯ ಹೇಳ್ತಾ ಇರ್ತಾರೆ, ಒಂದು ಮಾತಿಗೋಸ್ಕರ ನಾ ಇಷ್ಟೊಂದು ಕಷ್ಟ ಕೊಟ್ಟರು ನಿಮಗೆ ಏನೂ ಹೇಳ್ದೇನೆ ಸುಮ್ಮನೆ ಇದ್ರಲ್ರಿ ನೀವು ಅಂತ ಹೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾರೆ. ಇಬ್ಬರ ನಡುವೆ ಪ್ರೀತಿ ಬೆಳೆಯುತ್ತೆ. ಹಾಗೆ ಕರುಣನ ಮುಂದೆ ಸಾಹಿತ್ಯ ಹೇಳ್ತಾ ಇರ್ತಾಳೆ, ಕರುಣ ಹೇಳ್ತಾ ಇರ್ತಾನೆ, ನೋಡು ಸಾಹಿತ್ಯ, ನೀ ಅಳ್ಬುರ್ಕಿ ಹಂಗೆ ಹಿಂಗಿದ್ರೆ ನನಗೆ ಇಷ್ಟ ಆಗಲ್ಲ. ಇವಾಗಲೂ ಬೇಡ ಬೇಡ ಅಂತಂದರೆ ನಾನು ಪ್ರೀತಿ ಮಾಡ್ತಿರಬೇಕು, ಆ ಥರ ಇದ್ದರೆ ನನಗೆ ಇಷ್ಟ ನೀವು ಅಂತ ಹೇಳ್ಬಿಟ್ಟು ಕರುಣ ಹೇಳ್ತಾ ಇರ್ತಾನೆ. ಸಾಹಿತ್ಯ ನೋಡಿದ್ರೆ, ಇಲ್ಲ ರೀ, ನೀವು ಮುನ್ ಮಾಡಿದ್ದು ನನ್ನ ತಪ್ಪು ರೀ, ಸಾರಿ ಅಂತ ಕೇಳ್ತಾ ಇರ್ತಾಳೆ. ನಮ್ಮಮ್ಮ ಇಬ್ಬರು ನಾವು ಮನೆಗೆ ಹೋದರೆ ಎಷ್ಟು ಖುಷಿ ಪಡ್ತಾಳೆ ಅಂತ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಹೀಗೆ ನಮ್ಮಮ್ಮ ಮತ್ತು ಡಿವೋರ್ಸಿನ ವಿಷಯ ಏನು ಕೂಡ ಮಾತಾಡ್ತಾ ಇರಲ್ಲ. ಈ ಕಡೆ ಇಬ್ಬರು ಕೂಡ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅರುಂಧತಿಗೆ ನಿನ್ನ ಮನೆ ಕಾಲಿಗೆ ಹೆಜ್ಜೆ ಇಟ್ಟಿದ ತಕ್ಷಣವೇ ಸಾಹಿತ್ಯ ಎಲ್ಲ ಸತ್ಯ ಬಾಯಿ ಬಿಡ್ತಾರಾ ಇಲ್ವಾ ಅಂತ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.